ಧರ್ಮ ಕೇಳಿ ಉಗ್ರರು ಗುಂಡು ಹೊಡೆದಿದ್ದು ನಿಜ ಆದ್ರೆ ನಮಗೆ ಧರ್ಮ ಯಾವುದೆಂದು ಕೇಳಲಿಲ್ಲ. ಅಲ್ಲಿದ್ದವರಿಗೆ ಧರ್ಮ ಕೇಳಿ ಗುಂಡು ಹೊಡೆದ್ರು. ಮೃತ ಮಂಜುನಾಥ್ ರಾವ್ ಪತ್ನಿ ಪಲ್ಲವಿ ಹೇಳಿಕೆ ಇದು. ನನ್ನ ಪತಿ ಲೆಫ್ಟಿನೆಂಟ್ಗೆ ಒಂದೇ ಬಾರಿಗೆ ಗುಂಡು ಹೊಡೆದ್ಬಿಟ್ರು, ಒಂದೇ ಬಾರಿಗೆ ಗುಂಡು ಹೊಡೆದು ಸಾಯಿಸಿದ್ದಾರೆ. ಇದು ಸಾಬೀತು ಮಾಡಲು ವಿಡಿಯೋ ಮಾಡಬೇಕಿತ್ತಷ್ಟೇ. ಸಚಿವ ತಿಮ್ಮಾಪುರ್ ಮಾತಿಗೆ ಪಲ್ಲವಿ ಕೌಂಟರ್. ಇನ್ಕೇಸ್ ಏನಾದ್ರೂ ಇದೇ ಸಚಿವರು ತಿಮ್ಮಾಪುರ್ ಅವರು ಬೆಳಗಾವಿಗೆ ಹೋದಂತ ಸಂದರ್ಭದಲ್ಲಿ ಏನಾಗ್ತಿತ್ತು? ಅಲ್ಲಿ ಹೋಗಿದ್ರೆ ಇದೇ ತರ ಪ್ಯಾಂಟ್ ಬಿಚ್ಚಿಸಿ ಧರ್ಮ ಕೇಳಿ ಹೊಡಿತಾ ಇದ್ರು ತಲೆ ಗುಂಡು. ತಿಮ್ಮಾಪುರ ಸಚಿವರು, ಕರ್ನಾಟಕದ ಸಚಿವರು, ಅಬಕಾರಿ ಸಚಿವರು ಅಂತ ಕೇಳ್ತಾ ಇದ್ರ ತಿಮ್ಮಾಪುರ ಹತ್ರ. ಸಲ್ಮಾವಾದಿ ಅಂತ ಹೇಳ್ತಿದ್ರು ತಿಮ್ಮಾಪುರ ಹತ್ರ. ಎಂತ ವಿಪರ್ಯಾಸ ನೋಡಿ. ಬನ್ನಿ ಹಾಗಾದ್ರೆ ಪಲ್ಲವಿ ಅವರು ಏನ್ ಹೇಳಿದ್ದಾರೆ ಕೇಳಿ. ಹೋಟೆಲಲ್ಲಿ ಮಾಡಿದಾಗ ಬೇವುಗಾರಿಕೆ ಫೇಲ್ಯೂರ್ ಆಗ್ತಕ್ಕಂಥದ್ದು ಬಿಜೆಪಿ ಸರ್ಕಾರದಾಗ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯಿತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯಿತು, ಮತ್ತೆ ಇವಾಗ ಫೇಲ್. ಇದನ್ನು ಕೇಳಿದ್ರೆ ಹಿಂದೂ ಐಡಿ ಕಾರ್ಡ್ ನೋಡಿದ್ರು ಗುಂಡು ಹೊಡೆದ್ರು. ಮುಸ್ಲಿಮ್ನ ಕೊಂದಿಲ್ಲ ಅವರು. ಯಾರೇ ಸತ್ರು ಅದ್ರಲ್ಲಿ ರಾಜಕೀಯವಾಗಿ ಹೆಂಗ್ ಲಾಭ ತಗೋಬೇಕು ಅನ್ನೋದೇ ನಿಮ್ ಧ್ಯೇಯ ಆದ್ರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕತ್ತೀರಿ? ಏನ್ರಿ ಇದು? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದ್ದಾವೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸುವುದು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದ್ರು. ಏನ್ ಇದಕ್ಕೆಲ್ಲ ಅಂತಾರಲ್ರಿ? ಚುನಾವಣೆ ಬಂದಾಗ ಕಾರವಾರದಾಗ ಯಾರು ಸತ್ರು ಮುಸ್ಲಿಮೇ ಕೊಂದ್ರು. ಆ ನಂತರ ಅಸಹಜ ಸಾವತ್ತು ಬಂತು. ಆತು ಇಲೆಕ್ಷನ್ ಮಾಡಿದ್ರು, ಹಿಂದೂಗಳನ್ನ ಒಂದು ಗುಡಿಸ್ಕೊಳ್ಳೋದು, ವೋಟ್ ಹಾಕಿಸ್ಕೊಳ್ಳೋದು, ಇಲೆಕ್ಷನ್ ಮಾಡಿದ್ರು. ಎಲ್ಲವೂ ಇಲೆಕ್ಷನ್ ದೃಷ್ಟಿಯಿಂದ ನೋಡಿಕೊಂಡ್ರೆ ಇಸ್ ಇಟ್ ಕರೆಕ್ಟ್? ಬೇರೆ ಇವರು ಬೇರೆಯವರೆಲ್ಲ ಹೇಳಿದ್ ಹೌದು, ನಮಗಲ್ಲಿ ಸಿಕ್ಕಿದ್ರಲ್ಲ ಅವರೆಲ್ಲ ಹೇಳಿದ್ ಹೌದು, ನಮಗೆ ಹೋಟೆಲಲ್ಲಿ ಮಾಡಿದಾಗ ಅಂತ ಮಾಡಿದ್ದು ಹೌದು. ಧರ್ಮ ಕೇಳಿ ಹೇಳಿದ್ನಂತ ಅವ್ರು ಹೇಳಿದ್ ಹೌದು. ನಮ್ ಹಸ್ಬೆಂಡಿಗೆಲ್ಲ ದೂರದಿಂದನೇ ಫೈರ್ ಮಾಡಿದ್ದು. ನಾನ್ ನೋಡ್ದಂಗ್ ಮಾಡಿಲ್ಲ, ಅಂದ್ರೆ ನನ್ನಿಗಾಗ್ಲಿ ಅವರಿಗಾಗ್ಲಿ ಮಾಡಿಲ್ಲ. ಬಟ್ ಬೇರೆ ಇವರು ಬೇರೆಯವರೆಲ್ಲ ಹೇಳಿದ್ ಹೌದು, ನಮಗಲ್ಲಿ ಸಿಕ್ಕಿದ್ರಲ್ಲ ಅವರೆಲ್ಲ ಹೇಳಿದ್ ಹೌದು, ನಮಗೆ ಹೋಟೆಲಲ್ಲಿ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಭೀಮನಾಯ್ಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮನಾಯ್ಕ್, ಒಂದ್ ಕಡೆ ನನಗೊಂದು ಥಾಟ್ ಹೊಳಿತಾ ಇರುವಂತದ್ದು, ಈ ಕಾಂಗ್ರೆಸ್ ನಾಯಕರು ವಿಟಮಿನ್ ಕಡಿಮೆ ಇರುವಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಇದ್ರ ಅಂತ. ಅದರಲ್ಲೂ ಬಹಳ ಪ್ರಮುಖವಾಗಿ ಭೀಮನಾಯ್ಕ್ ಅವರೇ, ಈ ಅಬಕಾರಿ ಸಚಿವರು ಮಾತು, ಹಾಗೆ ಸಿಎಂ ಸಿದ್ದರಾಮಯ್ಯನವರ ಮಾತು, ಅವ್ರು ಎಲ್ಲಿದ್ದಾರೆ ಅಂತ ನಂಗೆ ತೋಚುತ್ತಾ ಇಲ್ಲ. ಭಾರತದಲ್ಲಿದ್ದಾರಾ ಅಥವಾ ಬೇರೆ ದೇಶದಲ್ಲಿದ್ದಾರಾ? ಏನ್ ಹೇಳ್ತಿದ್ದಾರೆ? ಅವ್ರಿಗೆ ಅವ್ರ ಬಗ್ಗೆನೇ ಸಮರ್ಥನೆ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಈ ಅಬಕಾರಿ ಸಚಿವರ ಮಾತಿಗೆ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ಪಲ್ಲವಿ ಅವರು ಏನೇನು ಹೇಳಿದ್ದಾರೆ? ಏನು ಸಚಿವರು ಬೇಕಾಬಿಟ್ಟಿಯ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಈ ಬೇಕಾಬಿಟ್ಟಿಯ ಹೇಳಿಕೆಗಳಿಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಏನಕ್ಕಂದ್ರೆ ಅವ್ರಿಗೆ ಮಾಹಿತಿಯ ಕೊರತೆ ಇರಬಹುದು. ಆದ್ರೆ ಈಗ ಏನು ಮೃತರಾದ ಮಂಜುನಾಥ್ ಅವರ ಪತ್ನಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು, ಆ ಘಟನೆ ನಡೆದಾಗ ಏನು ಶೂಟ್ಔಟ್ ಆಯ್ತು, ನನ್ನ ಆ ಪತಿಗೆ ಶೂಟ್ ಮಾಡಿದ್ರು, ಅವಾಗ ನಾನು ಸ್ವಲ್ಪ ದೂರದಲ್ಲಿದ್ದೆ, ಅದು ನಮಗೆ ಮಾತ್ರ ಹೇಳಿರ್ಲಿಲ್ಲ. ಬಟ್ ಹೇಳಿದ್ದು ಹಿಂದೂ ಮುಸ್ಲಿಂ ಹೇಳಿ ಇದು ಮಾಡಿದ್ದು ನಿಜ ಎನ್ನುವಂತ ಮಾತನ್ನ ಹೇಳಿರುವಂತದ್ದು. 2 ಬಾರಿ ಅವರು ಹೇಳಿರುವಂತದ್ದು. ಇದರ ಜೊತೆಗೆ ನಾವು ಸಹ ಹೇಳಿದ್ವಿ, ನಮ್ಮನ್ನು ಹೊಡೀರಿ ಅಂತ ಹೇಳಿದ್ವಿ. ಅವರು ನಮ್ಗೆ ಹೇಳಿದ್ರು, ನೀವು ಮೋದಿ ಅವರನ್ನ ಹೋಗಿ ಹೇಳಿ ಈ ಮಾತನ್ನ ಅಂತ ಹೇಳಿದ್ರು. ನನ್ನ ಮಗ ಹಮ್ಕೋಬಿ ಮಾರೋ ಕುತ್ತೆ ಅಂತ ಹೇಳಿದ್ರು ಆಕ್ರೋಶದಲ್ಲಿ. ಆದ್ರೆ ಅವರು ಮೋದಿ ಕೋ ಜಾಕೆ ಬೋಲೋ ಅಂತ ಹೇಳಿದ್ರು. ಈ ಎಲ್ಲಾ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಆದ್ರೆ ಹಿಂದೂ ಮುಸ್ಲಿಂ ಅಂತ ಹೇಳಿ ಹೊಡೆದಿದ್ದು ನಿಜ ಎನ್ನುವಂತ ಮಾತನ್ನ ಮತ್ತೆ ಪಲ್ಲವಿ ಅವರು ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಆದ್ರೆ ಸಚಿವರಿಗೆ ಮಾಹಿತಿಯ ಕೊರತೆ ಇದೆಯೋ ಅಥವಾ ಯಾವ ರೀತಿಯಲ್ಲಿ ಇವರು ಹೇಳ್ತಾರೆ ಅನ್ನುವಂಥದ್ದು ಗೊತ್ತಾಗಲ್ಲ. ಒಂದೆಡೆ ಇವರು ಯಾವ ಹೇಳಿಕೆಯನ್ನ ಕೊಡಬೇಕು ಅನ್ನೋದು ಗೊತ್ತಿಲ್ಲ. ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅಲ್ಲಿದ್ದಂತ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರು ಈಗ ಸ್ಪಷ್ಟನೆಯನ್ನ ಕ್ಲೀನ್ ಆಗಿ ಹೇಳಿರುವಂತದ್ದು. ಈ ರೀತಿಯ ಹೇಳಿಕೆಯನ್ನ ಕೊಟ್ಟು ಹೊಡೆದಿರೋದು ಹೌದು, ಅಲ್ಲಿ ನಮಗೆ ಹೇಳಿದ್ದಾರೆ, ಅಲ್ಲಿ ಏನೇನು ಘಟನೆ ಆಯ್ತು ಎಲ್ಲವನ್ನ ಸ್ಪಷ್ಟವಾಗಿ ಪಲ್ಲವಿ ಅವರು ಹೇಳಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಭೀಮನಾಯ್ಕ್, ನಿಮ್ಮೆಲ್ಲ ಮಾಹಿತಿ. ನೋಡಿ, RB ತಿಮ್ಮಾಪುರ್ ಅವರ ಹೇಳಿಕೆ ಒಂದು ಕಡೆ, ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ, ಜೊತೆಗೆ ಒಂಥರ ವಿವಾದಾತ್ಮಕ ಟ್ವೀಟ್, ಇವೆಲ್ಲ ಗಮನಿಸ್ತಾ ಇದ್ರೆ
ದೇಶದ್ರೋಹಿಗಳು ಯಾರು? ಧರ್ಮ ಕೇಳಿ ಉಗ್ರರು ಗುಂಡು ಹೊಡೆದಿದ್ದು ನಿಜ ಆದ್ರೆ ನಮಗೆ ಧರ್ಮ ಯಾವುದೆಂದು ಕೇಳಲಿಲ್ಲ. ಅಲ್ಲಿದ್ದವರಿಗೆ ಧರ್ಮ ಕೇಳಿ ಗುಂಡು ಹೊಡೆದ್ರು. ಮೃತ ಮಂಜುನಾಥ್ ರಾವ್ ಪತ್ನಿ ಪಲ್ಲವಿ ಹೇಳಿಕೆ ಇದು. ನನ್ನ ಪತಿ ಲೆಫ್ಟಿನೆಂಟ್ಗೆ ಒಂದೇ ಬಾರಿಗೆ ಗುಂಡು ಹೊಡೆದ್ಬಿಟ್ರು, ಒಂದೇ ಬಾರಿಗೆ ಗುಂಡು ಹೊಡೆದು ಸಾಯಿಸಿದ್ದಾರೆ. ಇದು ಸಾಬೀತು ಮಾಡಲು ವಿಡಿಯೋ ಮಾಡಬೇಕಿತ್ತಷ್ಟೇ. ಸಚಿವ ತಿಮ್ಮಾಪುರ ಮಾತಿಗೆ ಪಲ್ಲವಿ ಕೌಂಟರ್. ಎನ್ಕೆಎಸ್ ಏನಾದ್ರು ಇದೇ ಸಚಿವರು ತಿಮ್ಮಾಪುರ ಅವರು ಬೆಳಗಾವಿಗೆ ಹೋದಂತ ಸಂದರ್ಭದಲ್ಲಿ ಏನಾಗ್ತಿತ್ತು? ಅಲ್ಲಿ ಹೋಗಿದ್ರೆ ಇದೇ ತರ ಪ್ಯಾಂಟ್ ಬಿಚ್ಚಿಸಿ ಧರ್ಮ ಕೇಳಿ ಹೊಡಿತಾ ಇದ್ರು ತಲೆ ಗುಂಡು. ತಿಮ್ಮಾಪುರ ಸಚಿವರು, ಕರ್ನಾಟಕದ ಸಚಿವರು, ಅಬಕಾರಿ ಸಚಿವರು ಅಂತ ಕೇಳ್ತಾ ಇದ್ರ ತಿಮ್ಮಾಪುರ ಹತ್ರ. ಸಲ್ಮಾವಾದಿ ಅಂತ ಹೇಳ್ತಿದ್ರು ತಿಮ್ಮಾಪುರ ಹತ್ರ. ಎಂತ ವಿಪರ್ಯಾಸ ನೋಡಿ. ಬನ್ನಿ ಹಾಗಾದ್ರೆ ಪಲ್ಲವಿ ಅವರು ಏನ್ ಹೇಳಿದ್ದಾರೆ ಕೇಳಿ. ಹೋಟೆಲಲ್ಲಿ ಮಾಡಿದಾಗ ಬೇವುಗಾರಿಕೆ ಫೇಲ್ಯೂರ್ ಆಗ್ತಕ್ಕಂಥದ್ದು ಬಿಜೆಪಿ ಸರ್ಕಾರದ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯಿತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯಿತು, ಮತ್ತೆ ಇವಾಗ ಫೇಲ್. ಇದನ್ನು ಕೇಳಿದ್ರೆ ಹಿಂದೂ ಐಡಿ ಕಾರ್ಡ್ ನೋಡಿದ್ರು ಗುಂಡು ಹೊಡೆದ್ರು. ಮುಸ್ಲಿಂನ ಕೊಂದಿಲ್ಲ ಅವರು. ಯಾರೇ ಸತ್ರು ಅದ್ರಲ್ಲಿ ರಾಜಕೀಯವಾಗಿ ಹೆಂಗ್ ಲಾಭ ತಗೋಬೇಕು ಅನ್ನೋದೇ ನಿಮ್ ಧ್ಯೇಯ ಆದ್ರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕತ್ತೀರಿ? ಏನ್ರಿ ಇದು? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದ್ದಾವೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸುವುದು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದ್ರು. ಏನ್ ಇದಕ್ಕೆಲ್ಲ ಅಂತಾರಲ್ರಿ? ಚುನಾವಣೆ ಬಂದಾಗ ಕಾರವಾರದಾಗ ಯಾರು ಸತ್ರು ಮುಸ್ಲಿಮೇ ಕೊಂದ್ರು. ಆ ನಂತರ ಅಸಹಜ ಸಾವತ್ತು ಬಂತು. ಆತು ಇಲೆಕ್ಷನ್ ಮಾಡಿದ್ರು. ಹಿಂದೂ ಬಣ್ಣ ಒಂದು ಗುಡಿಸ್ಕೊಳ್ಳೋದು, ವೋಟ್ ಹಾಕಿಸ್ಕೊಳ್ಳೋದು, ಇಲೆಕ್ಷನ್ ಮಾಡಿದೆ. ಎಲ್ಲವೂ ಇಲೆಕ್ಷನ್ ದೃಷ್ಟಿಯಿಂದ ನೋಡಿಕೊಂಡ್ರೆ ಇಸ್ ಇಟ್ ಕರೆಕ್ಟ್? ಬೇರೆ ಇವರು ಬೇರೆಯವರೆಲ್ಲ ಹೇಳಿದ್ ಹೌದು, ನಮಗಲ್ಲಿ ಸಿಕ್ಕಿದ್ರಲ್ಲ ಅವರೆಲ್ಲ ಹೇಳಿದ್ ಹೌದು. ನಮಗೆ ಹೋಟೆಲಲ್ಲಿ ಮಾಡಿದಾಗ ಅಂತ ಮಾಡಿದ್ದು ಹೌದು. ಧರ್ಮ ಕೇಳಿ ಹೇಳಿದ್ನಂತ ಅವ್ರು ಹೇಳಿದ್ ಹೌದು. ನಮ್ ಹಸ್ಬೆಂಡಿಗೆಲ್ಲ ದೂರದಿಂದನೇ ಫೈರ್ ಮಾಡಿದ್ದು. ನಾನ್ ನೋಡ್ದಂಗ್ ಮಾಡಿಲ್ಲ, ಅಂದ್ರೆ ನನ್ನಿಗಾಗ್ಲಿ ಅವರಿಗಾಗ್ಲಿ ಮಾಡಿಲ್ಲ. ಬಟ್ ಬೇರೆ ಇವರು ಬೇರೆಯವರೆಲ್ಲ ಹೇಳಿದ್ ಹೌದು, ನಮಗಲ್ಲಿ ಸಿಕ್ಕಿದ್ರಲ್ಲ ಅವರೆಲ್ಲ ಹೇಳಿದ್ ಹೌದು. ನಮಗೆ ಹೋಟೆಲಲ್ಲಿ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಭೀಮನಾಯ್ಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮನಾಯ್ಕ್, ಒಂದ್ ಕಡೆ ನನಗೊಂದು ಥಾಟ್ ಹೊಳಿತಾ ಇರುವಂತದ್ದು, ಈ ಕಾಂಗ್ರೆಸ್ ನಾಯಕರು ವಿಟಮಿನ್ ಕಡಿಮೆ ಇರುವಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಇದ್ರ ಅಂತ. ಅದರಲ್ಲೂ ಬಹಳ ಪ್ರಮುಖವಾಗಿ ಭೀಮನಾಯ್ಕ್ ಅವರೇ ಈ ಅಬಕಾರಿ ಸಚಿವರು ಮಾತು, ಹಾಗೆ ಸಿಎಂ ಸಿದ್ದರಾಮಯ್ಯನವರ ಮಾತು, ಅವ್ರು ಎಲ್ಲಿದ್ದಾರೆ ಅಂತ ನಂಗೆ ತೋಚುತ್ತಾ ಇಲ್ಲ. ಭಾರತದಲ್ಲಿದ್ದಾರಾ ಅಥವಾ ಬೇರೆ ದೇಶದಲ್ಲಿದ್ದಾರಾ? ಏನ್ ಹೇಳ್ತಿದ್ದಾರೆ? ಅವ್ರಿಗೆ ಅವ್ರ ಬಗ್ಗೆನೇ ಸಮರ್ಥನೆ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಈ ಅಬಕಾರಿ ಸಚಿವರ ಮಾತಿಗೆ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ಪಲ್ಲವಿ ಅವರು ಏನೇನು ಹೇಳಿದ್ದಾರೆ? ಏನು ಸಚಿವರು ಬೇಕಾಬಿಟ್ಟಿಯ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಈ ಬೇಕಾಬಿಟ್ಟಿಯ ಹೇಳಿಕೆಗಳಿಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಏನಕ್ಕಂದ್ರೆ ಅವ್ರಿಗೆ ಮಾಹಿತಿಯ ಕೊರತೆ ಇರಬಹುದು. ಆದ್ರೆ ಈಗ ಏನು ಮೃತರಾದ ಮಂಜುನಾಥ್ ಅವರ ಪತ್ನಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು, ಆ ಘಟನೆ ನಡೆದಾಗ ಏನು ಶೂಟ್ಔಟ್ ಆಯ್ತು, ನನ್ನ ಆ ಪತಿಗೆ ಶೂಟ್ ಮಾಡಿದ್ರು, ಅವಾಗ ನಾನು ಸ್ವಲ್ಪ ದೂರದಲ್ಲಿದ್ದೆ, ಅದು ನಮಗೆ ಮಾತ್ರ ಹೇಳಿರ್ಲಿಲ್ಲ. ಬಟ್ ಹೇಳಿದ್ದು ಹಿಂದೂ ಮುಸ್ಲಿಂ ಹೇಳಿ ಇದು ಮಾಡಿದ್ದು ನಿಜ ಎನ್ನುವಂತ ಮಾತನ್ನ ಹೇಳಿರುವಂತದ್ದು 2 ಬಾರಿ ಅವರು ಹೇಳಿರುವಂತದ್ದು. ಇದರ ಜೊತೆಗೆ ನಾವು ಸಹ ಹೇಳಿದ್ವಿ, ನಮ್ಮನ್ನು ಹೊಡೀರಿ ಅಂತ ಹೇಳಿದ್ವಿ. ಅವರು ನಮ್ಗೆ ಹೇಳಿದ್ರು, ನೀವು ಮೋದಿಯವರನ್ನ ಹೋಗಿ ಹೇಳಿ ಈ ಮಾತನ್ನ ಅಂತ ಹೇಳಿದ್ರು. ನನ್ನ ಮಗ ಹಮ್ಕೋ ಬಿ ಮಾರೋ ಕುತ್ತೆ ಅಂತ ಹೇಳಿದ್ರು ಆಕ್ರೋಶದಲ್ಲಿ. ಆದ್ರೆ ಅವರು ಮೋದಿ ಕೋ ಜಾಕೆ ಬೋಲೋ ಅಂತ ಹೇಳಿದ್ರು. ಈ ಎಲ್ಲಾ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಆದ್ರೆ ಹಿಂದೂ ಮುಸ್ಲಿಂ ಅಂತ ಹೇಳಿ ಹೊಡೆದಿದ್ದು ನಿಜ ಎನ್ನುವಂತ ಮಾತನ್ನ ಮತ್ತೆ ಪಲ್ಲವಿ ಅವರು ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಆದ್ರೆ ಸಚಿವರಿಗೆ ಮಾಹಿತಿಯ ಕೊರತೆ ಇದೆಯೋ ಅಥವಾ ಯಾವ ರೀತಿಯಲ್ಲಿ ಇವರು ಹೇಳ್ತಾರೆ ಅನ್ನುವಂಥದ್ದು ಗೊತ್ತಾಗಲ್ಲ. ಒಂದೆಡೆ ಇವರು ಯಾವ ಹೇಳಿಕೆಯನ್ನ ಕೊಡಬೇಕು ಅನ್ನೋದು ಗೊತ್ತಿಲ್ಲ. ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅಲ್ಲಿದ್ದಂತ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರು ಈಗ ಸ್ಪಷ್ಟನೆಯನ್ನ ಕ್ಲೀನ್ ಆಗಿ ಹೇಳಿರುವಂತದ್ದು. ಈ ರೀತಿಯ ಹೇಳಿಕೆಯನ್ನ ಕೊಟ್ಟು ಹೊಡೆದಿರೋದು ಹೌದು, ಅಲ್ಲಿ ನಮಗೆ ಹೇಳಿದ್ದಾರೆ, ಅಲ್ಲಿ ಏನೇನು ಘಟನೆ ಆಯಿತು ಎಲ್ಲವನ್ನ ಸ್ಪಷ್ಟವಾಗಿ ಪಲ್ಲವಿ ಅವರು ಹೇಳಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಭೀಮನಾಯ್ಕ್, ನಿಮ್ಮೆಲ್ಲ ಮಾಹಿತಿ. ನೋಡಿ, RB ತಿಮ್ಮಾಪುರ ಅವರ ಹೇಳಿಕೆ ಒಂದು ಕಡೆ, ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಜೊತೆಗೆ ಒಂಥರ ವಿವಾದಾತ್ಮಕ ಟ್ವೀಟ್, ಇವೆಲ್ಲ ಗಮನಿಸ್ತಾ ಇದ್ರೆ ದೇಶದ್ರೋಹಿಗಳು ಯಾರು?